ಆಹಾ, ಇವ್ರ ಕಣ್ ತಪ್ಪಿಸಿ ಇಲ್ಲಿಂದ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಒಳ್ಳೆ ದಾರಿನೇ ಸಿಕ್ತು. ಇವ್ರನ್ನ ಧ್ಯಾನ ಕೂರಿಸಿ ಅವ್ರ ಧ್ಯಾನದಿಂದ ಆಚೆ ಬರೋ ಅಷ್ಟರಲ್ಲಿ ನಾನು ಆ ರೂಮಲ್ಲಿ ಏನಿದೆ ಅಂತ ನೋಡ್ಬಿಡ್ಬೋದು. ಹೇಗೋ ಮನೆ ಇರೋದು ಪಕ್ಕ ತೋಡಲ್ಲೇ. ನೀವು ಯಾಕೆ ಪ್ರದಕ್ಷಿಣೆಗೆ ಬರಲಿಲ್ಲ? ಅಲ್ಲ, ನೀವು ಪ್ರದಕ್ಷಿಣೆ ಹಾಕಿದ್ರು ನಾನು ಹಾಕಿದ್ರು ಒಂದೇ ಅಲ್ವಾ? ಈಗ ನಿಮಗೆ ಒಳ್ಳೇದಾಗಿ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದ ಹಾಗೆ. ಹೀಗೆ ಹೇಳಿ ಹೇಳಿನೇ ಇಳ್ಸಕ್ಕಾಗದೇ ಇರೋ ಅಂತ ಗೂಬೆ ಕೂರಿಸಿರೋದು. ಏನು ಹೇಳಿದ್ರೆ? ಏನಿಲ್ಲ, ಬನ್ನಿ ಅಲ್ಲಿ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಅರೆ ಬನ್ನಿ ಧ್ಯಾನ ಮಾಡೋಣ. ಧ್ಯಾನ ಎಲ್ಲ ಅಲ್ಲ ಜನರೇ, ನನಗೆ ಅರ್ಜೆಂಟ್ ಫೋನ್ ಕಾಲ್ಸ್ ಬರ್ತಾ ಇರುತ್ತವೆ. ಧ್ಯಾನ ಹೆಂಗೆ ಮಾಡೋಕ್ಕಾಗತ್ತೆ ಹೇಳಿ? ಇಲ್ಲ ರೀ, ಧ್ಯಾನ ಮಾಡೋದ್ರಿಂದ ಮನಸ್ಸು ಹತೋಟಿಗೆ ಬರುತ್ತಂತೆ. ನಿಮ್ಮ ಮನಸ್ಸು ಇವಾಗ ಹತೋಟಿಯಲ್ಲಿ ಇಲ್ಲ ಅಲ್ವಾ, ಅದಕ್ಕೆ ಬನ್ನಿ ಧ್ಯಾನ ಮಾಡೋಣ ಸ್ವಲ್ಪ ಹೊತ್ತು. ನೋಡಿ, ನನ್ನ ಮನಸ್ಸು ಹತೋಟಿಲೇ ಇದೆ. ನೀವು ಮಾಡಿ, ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಇವಾಗ ಏನು ನೀವು ಬರಲ್ವ ನನ್ನ ಜೊತೆ? ಸರಿ ಬಿಡಿ, ಬನ್ನಿ ಮನೆಗೆ ಹೋಗೋಣ. ನಾನು ಮಾಡಲ್ಲ. ಬೇಡ ಬೇಡ ಬೇಡ, ಸರಿ ಬನ್ನಿ ಧ್ಯಾನ ಮಾಡೋಣ. ಕುತ್ಕೊಳ್ಳಿ. ಇದೇ ಸರಿಯಾದ ಸಮಯ ಅನ್ಸುತ್ತೆ. ಇವರು ಈಗ ಧ್ಯಾನಕ್ಕೆ ಕೂತು ಕಣ್ಣು ಮುಚ್ತಾರೆ. ನಾನು ಮನೆ ಹತ್ರ ಹೋಗ್ಬೋದು. ಇವರು ನನ್ನ ಯಜಮಾನ್ರು. ಅವರು ಕಣ್ಬಿಟ್ಟ ಮೇಲೆ ನಾನು ಎಲ್ಲಿ ಅಂತ ಕೇಳಿದ್ರೆ ಗರ್ಭಗುಡಿ ಹತ್ರ ಹೋಗಿದ್ದಾರೆ ಅಂತ ಹೇಳ್ತೀರಾ? ಹೇಳ್ತೀನಿ. ಥ್ಯಾಂಕ್ಸ್. ಲಾಕ್ ಆಗಿದೆ. ಇವ್ರನ್ನ ಕೇಳಿದ್ರೆ ಕೀ ಎಲ್ಲಿಟ್ಟಿದ್ದೀನಿ ಅಂತಾನೆ ಗೊತ್ತಿಲ್ಲ, ಆಫೀಸಲ್ಲಿದೆ ಅಂತ ಸುಮ್ಮನೆ ಏನೇನೋ ಹೇಳ್ತಿರ್ತಾರೆ. ಅಲ್ಲ, ಒಂದು ಲಾಕ್ಗೆ 2 ಕೀ ಇರಲೇಬೇಕಲ್ವಾ? 1 ಕೀ ಆಫೀಸಲ್ಲಿದೆ ಅಂದರೆ ಇನ್ನೊಂದು ಕೀ ಮನೆಯಲ್ಲೇ ಇರಬೇಕು. ಅಲ್ಲೇನಾದರೂ ಮೆಡಿಟೇಷನ್ ಕ್ಲಾಸ್ ಮುಗ್ದೋಗಿದ್ರೆ ನಾನು ಅಲ್ಲಿಲ್ಲ ಅಂತ ಅವ್ರು ಖಂಡಿತ ಹುಡ್ಕೊಂಡು ಬಂದೇ ಬರ್ತಾರೆ. ಎಲ್ಲಾದರೂ ಹುಡುಕ್ಬೇಕಲ್ಲ, ಎಲ್ಲಿರ್ಬೋದು? ಎಲ್ಲಿರ್ಬೋದು ಯೋಚನೆ ಮಾಡು ಕರೆಕ್ಟಾಗಿ. ಹಾಂ, ಅವ್ರ ಮುಖ್ಯವಾದ ವಸ್ತುಗಳನ್ನೆಲ್ಲ ಆ ಕಬೋರ್ಡ್ನಲ್ಲೇ ಇಡೋದು. ಹೌದು, ಏನ್ರಿ ನನ್ನ ಹತ್ರನೇ ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ? ನೋಡ್ತಾ ಇರಿ, ಇವಾಗ ರೂಮ್ ಬಾಗಿಲು ತೆಗೆದು ಎಷ್ಟು ದುಡ್ಡು ಇಟ್ಟಿದ್ದೀರಾ, ಜೊತೆಗೆ ಏನೇನು ಇಟ್ಟಿದ್ದೀರಾ ಅಂತ ಕಂಡು ಹಿಡಿತೀನಿ.
ಆ ರೂಮಲ್ಲಿ ಏನಿದೆ ಅಂತ ಹೇಳ್ತಿರೋ ಇಲ್ವೋ? ನೀವು ಹೇಳೋ ತನಕ ನಾನು ಮನೆ ಒಳಗೆ ಬರೋದೇ ಇಲ್ಲ. ಆ ರೂಮ್ನಲ್ಲಿ ಬ್ಲ್ಯಾಕ್ ಮನಿ ಇದೆ. ಸಿಂಚನಾ, ಯಾಕೆ ಇಷ್ಟು ಡಲ್ ಆಗಿದೆಯಾ? ಅಕ್ಕ ಏನಾಯ್ತೆ? ಏನಾದರೂ ಇದ್ರೆ ನಮ್ಮ ಹತ್ರ ಹೇಳ್ಕೊಬಾರ್ದಾ? ನೀನು ಹಿಂಗಿರೋದನ್ನ ನಮ್ಮಿಂದ ನೋಡೋಕ್ಕಾಗಲ್ಲ ಕಣೆ. ನಾನೇನಾದರೂ ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಾ? ಯಾಕಕ್ಕ ಹಿಂಗೆಲ್ಲ ಮಾತಾಡ್ತಿದ್ಯಾ? ಇವಾಗ ನೀನು ಹುಚ್ಚಿ ಅಂದವ್ರು ಯಾರಕ್ಕ? ಒಬ್ಬರಲ್ಲ, ಮನೆಯವರೆಲ್ಲ ನನ್ನ ಹುಚ್ಚಿ ಥರನೇ ನೋಡ್ತಿರೋದು. ಅದು ಸಾಲದು ಅಂತ ಕೆಲಸದವರು ನನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ನಾನೇ ನನ್ನ ಮಗನ ಕೊಂದಂತೆ ಅದು ಇದು ಅಂತ ಮನ್ಸಿಗೆ ಬೇಜಾರಾಗೋಂಗೆ ಮಾತಾಡ್ತಿದ್ದಾರೆ. ಇದೆಲ್ಲ ಕೇಳಿಸ್ಕೊಂಡು ನಾನು ಯಾಕೆ ಬದುಕಿರಲಿ, ನನಗೆ ಜೀವನನೇ ಬೇಡ ಅಂತ ಅನ್ಸ್ಬಿಟ್ಟಿದೆ ಸಿದ್ದು. ಸಿಂಚನಾ, ಯಾರೋ ಏನೋ ಹೇಳಿದ್ರು ಅಂತ ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದೆಯಾ? ನೋಡು, ಇಂಥ ಸಮಯದಲ್ಲಿ ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡಬೇಕು. ಹೌದಕ್ಕ, ನಿನಗೇನು ಆಗಿಲ್ಲ, ನೀನು ಚೆನ್ನಾಗೇ ಇದೆಯಾ? ಇಲ್ಲ ಅಂದಿದ್ರೆ ನೀನು ನಮ್ಮ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಹೇಳೋ. ನೋಡು, ಇನ್ಮೇಲೆ ಯಾರಾದರೂ ಏನಾದರೂ ಅಂದರೆ ನನಗೆ ಹೇಳು, ನಾನು ಅವ್ರನ್ನ ವಿಚಾರಿಸ್ಕೊತೀನಿ. ನನಗೆ ನೀವಿಬ್ಬರೇ ಧೈರ್ಯ. ಅದಕ್ಕೆ ನಾನು ನಿಮ್ಮ ಜೊತೆನೇ ಬರ್ತೀನಿ. ಯಾಕೆ ಆ ಥರ ನೋಡ್ತಾ ಇದ್ದೀರಾ? ನಾನು ನಿಮ್ಮಿಬ್ರಿಗೂ ಭಾರ ಆಗ್ತೀನಾ? ಹೇ, ಹಂಗೆಲ್ಲ ಏನೂ ಇಲ್ಲಕ್ಕ. ನಿನ್ನ ನಮ್ಮ ಜೊತೆ ಇರಿಸ್ಕೊಳ್ಳೋದಕ್ಕೆ ನಮಗೂ ಖುಷಿನೇ. ಆದರೆ ಅಪ್ಪಾಜಿ ನಮ್ಮ ಮೇಲೆ ಎಷ್ಟು ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ನೀನೇ ನೋಡ್ತಿದ್ಯಲ್ಲ. ಎಲ್ಲದಕ್ಕೂ ನಾವೇ ಕಾರಣ ಅನ್ನೋವಾಗ ಮಾತಾಡ್ತಿದ್ದಾರೆ. ಈಗ ನಿನ್ನ ನಮ್ಮ ಜೊತೆ ಕರ್ಕೊಂಡೋಗ್ಬಿಟ್ರೆ ಅಷ್ಟೇ, ರುದ್ರ ತಾಂಡವ ಆಡ್ಬಿಡ್ತಾರೆ. ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವಿಬ್ಬರು ನನ್ನ ಜೊತೆ ಇಲ್ಲೇ ಇದ್ಬಿಡಿ. ಆವಾಗ ನಾನು ಖುಷಿಯಾಗಿ ಚೆನ್ನಾಗಿ ಆರಾಮಾಗಿರ್ತೀನಿ. ಹಾಂ ಸಿಂಚನಾ, ಈಗ ಸದ್ಯಕ್ಕೆ ಆ ಯೋಚನೆಗಳೆಲ್ಲ ಬೇಡ. ನೋಡು, ಪ್ರತಿದಿನ ನಾನು ಸಿದ್ದು ಅವರು ಹೀಗೆ ಬಂದು ನಿನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗ್ತೀವಿ. ಆಗ ನಮಗೂ ಖುಷಿ ಆಗುತ್ತೆ, ನಿನ್ನ ಮನಸ್ಸಿಗೂ ಸ್ವಲ್ಪ ಹಗುರ ಆಗುತ್ತೆ. ನಿಮಗೂ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೇ, ಹಂಗೆಲ್ಲ ಏನು ಇಲ್ಲ ಕಣೆ. ನಮಗೂ ಕೆಲಸಗಳಿರ್ತವೆ, ನಾವು ಓಡಾಡ್ತಾ ಇರಬೇಕು. ಬಿಡು. ನೋಡ, ದಿನ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸರಿ, ಕೆಲಸ ಮುಗಿದ್ಮೇಲೆ ಒಂದು ಸರಿ ಬಂದು ನಿನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಇಲ್ಲೇ ಸ್ವಲ್ಪ ತಿದ್ದು ಹೋಗ್ತೀವಿ, ಸರಿನಾ?